ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂಗೀತಾ ಅಮರ್ನಾಥ್, CEO ಆಫ್ ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್. ನಾನೇನು ಮಾಡ್ತೀನಿ ಅಂದರೆ, ನಾನು ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್. ಸೊ ಆಲ್ಮೋಸ್ಟ್ 18 ಇಯರ್ಸಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಸಾಕಷ್ಟು ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ಸ್ನ ಅನಲೈಸ್ ಮಾಡಿದ್ದೀನಿ. ಸಾಕಷ್ಟು ಜನಕ್ಕೆ ಅವ್ರ ಹ್ಯಾಂಡ್ ರೈಟಿಂಗ್ನ ಅವರಲ್ಲಿ ಏನೇನು ಸ್ಟ್ರೆಂತ್ ಇದೆ, ವೀಕ್ನೆಸ್ ಇದೆ, ಯಾವ ಥರ ರೆಕ್ಟಿಫೈ ಮಾಡ್ಕೋಬೋದು, ಹೆಲ್ತ್ ಎಜಾರ್ಟ್ಸ್ ಏನೇನಿದೆ ಅದೆಲ್ಲ ಯಾವ ಥರ ಅವ್ರು ಚೇಂಜಸ್ ಮಾಡ್ಕೋಬೋದು. ಗ್ರಾಫೋ ಥೆರಪಿ ಮೂಲಕ ಅವ್ರಿಗೆ ನಾನು ಥೆರಪೀಸ್ ಕೊಡ್ತಾ ಇರ್ತೀನಿ. ಸೊ ಈ ಥೆರಪಿ ಏನಂದರೆ, ಈ ಥರ ಗ್ರಾಫೋ ಥೆರಪಿ, ಪ್ರತಿಯೊಂದು ಅಕ್ಷರ ಈ ಥರ ಬರೆಯೋದು, ಈ ಸ್ಟೈಲ್ಸು, ಇದೆಲ್ಲ ಕೂಡ ಅವರ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅವರ ಆ್ಯಟಿಟ್ಯೂಡ್ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಅವರಲ್ಲೇ ಒಂದು ಧೈರ್ಯ ಬರುತ್ತೆ, ನಾನು ಅಚೀವ್ ಮಾಡ್ಬೋದು ಅಂತ. ಅವರಲ್ಲಿ ಉತ್ಸಾಹ ಇರ್ಬೋದು, ಎನರ್ಜಿ ಲೆವೆಲ್ಸ್ ಇರ್ಬೋದು, ಆಮೇಲೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಇದೆಲ್ಲ ಬಂದು ಗ್ರಾಫೋ ಸೈಬರ್ನೆಟಿಕ್ಸ್ ಅಂತ. ಸೊ ದಿಸ್ ಇಸ್ ಆಲ್ ದ ಡಿಫ್ರೆಂಟ್ ಪ್ಯಾಟರ್ನ್ಸ್. ಅದಕ್ಕೆ ಹಳೆ ಕಾಲದಲ್ಲಿ ನೋಡ್ತಿದ್ರಲ್ಲ, ರಂಗೋಲಿ 5 ಗಂಟೆ 4 ಗಂಟೆಗೆಲ್ಲ ಇಡೋರು, ಬೆಳಿಗ್ಗೆ ಆ ಚುಕ್ಕೆ ಇಟ್ಟವರು, ಡಾಟ್ಸ್. ಆ ಡಾಟ್ಸ್ ಕೂಡ ನಿಮ್ಮ BP-ನ ರೆಡ್ಯೂಸ್ ಮಾಡುತ್ತೆ. ಈಗ ಐ ಡಾಟ್ಸ್ ಅಂತ ಹೇಳ್ತೀವಿ, ಐಯಲ್ಲಿ ಡಾಟ್ ಹಾಕ್ತೀವಿ. ಯಾಕೆ ಅದು ಕರೆಕ್ಟಾಗಿ ಪಿಕ್ಚರ್ ಪರ್ಫೆಕ್ಟ್ ಹಾಕಬೇಕು ಅಂದರೆ, ಯೋರ್ ಸ್ಟ್ರೆಸ್ ಲೆವೆಲ್ ವಿಲ್ ರೆಡ್ಯೂಸ್. ತುಂಬ ಜನಕ್ಕೆ ಈ ಡಾಟ್ ಹಾಕದೇ ಇರೋರಿಗೆ ಜಾಸ್ತಿ BP ಇಶ್ಯೂಸ್ ಇರುತ್ತೆ. ಸೊ ವಿ ಸೆ ಕಂಟ್ರೋಲ್ ಥ್ರೂ ಯರ್ ಡಾಟ್ಸ್. ಅದಕ್ಕೆ ಹಳೆ ಕಾಲದಲ್ಲಿ ರಂಗೋಲಿ ಹಾಕ್ತಿದ್ರು, ಆಮೇಲೆ ಸ್ಕ್ವಿಗಲ್ ಹಾಕ್ತಾಯಿದ್ರು. ಸೊ ಇದೆಲ್ಲ ಬಂದು ಆ್ಯಕ್ಚುಲಿ ನೋಡೋಂಗಿದ್ರೆ ಇಟ್ಸ್ ಎ ಟ್ರೆಡಿಷ್ನಲ್ ಆರ್ಟ್ ಪ್ಯಾಟರ್ನ್ಸ್ ವಿಚ್ ವಿಲ್ ರಿಯಲಿ ಹೆಲ್ಪ್ ಯು ಟು ರಿಲ್ಯಾಕ್ಸ್. ಈಗೆಲ್ಲ ನೋಡಿರ್ಬೋದು, ಸಾಕಷ್ಟು ಜನ ಮಂಡಲ ಮಾಡ್ತಾರೆ. ಅದು ಕೂಡ ಇಟ್ಸ್ ಅ ವೆರಿ ಗುಡ್ ಆರ್ಟ್ ಥೆರಪಿ ಫಾರ್ ರಿಲ್ಯಾಕ್ಸಿಂಗ್ ಯೋರ್ ಎಮೋಷನ್ಸ್, ಯೋರ್ ಟೆನ್ಷನ್ಸ್, ರಿಲ್ಯಾಕ್ಸಿಂಗ್ ಯೋರ್ ಸ್ಟ್ರೆಸ್. ಇದೆಲ್ಲ ಕೂಡ ಹ್ಯಾಂಡ್ ರೈಟಿಂಗಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಸೊ ಈ ಹ್ಯಾಂಡ್ ರೈಟಿಂಗಲ್ಲಿ ಏನು ಡಿಫ್ರೆಂಟ್ ಆಗಿದೆ, ಇವರು ಇರ್ರೆಗ್ಯುಲರ್ ಸ್ಟಾಂಟ್ ಅಂತ ಇದೆ. ಲೆಫ್ಟ್ ಸೈಡು ಬರೀತಾ ಇದ್ದಾರೆ, ಸ್ಟ್ರೇಟಾಗೂ ಬರೀತಾ ಇದ್ದಾರೆ, ರೈಟ್ ಸೈಡು ಬರೀತಾ ಇದ್ದಾರೆ. ಇವ್ರಿಗೆ ಮೆಂಟಲ್ ಸ್ಟೆಬಿಲಿಟಿ ತುಂಬ ಕಷ್ಟ. ಅಂದರೆ ಯಾವುದನ್ನು ಲೈಕ್ ಅರ್ಧ ಗಂಟೆ ಇದ್ದಂಗೆ ಮೂಡು ಇನ್ನು ಅರ್ಧ ಗಂಟೆಯಲ್ಲಿ ಚೇಂಜ್ ಆಗಿಬಿಡುತ್ತೆ. ಇರಿಟೇಷನ್ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಇರುತ್ತೆ, ಇಂಪಲ್ಸಿವ್ನೆಸ್, ಬೇಗನೆ ತುಂಬ ಅಜಿಟೇಟ್ ಆಗೋದು, ಜಾಸ್ತಿ ಕೋಪ ಬರೋದು, ರೂಮಲ್ಲಿ ಹೋಗಿ ಲಾಕ್ ಮಾಡ್ಕೊಳೋದು, ಯಾರ ಹತ್ರ ನಾನು ಮಾತಾಡಲ್ಲ ಅನ್ನೋದು, ತುಂಬ ಕಿರ್ಚಾಡೋದು, ಇದೆಲ್ಲ ಬಂದು ಈ ಟ್ರೇಟ್ಸ್, ಇರ್ರೆಗ್ಯುಲರ್ ಸ್ಲಾಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಇವ್ರಿಗೆ ಅನ್ಸ್ಟೇಬಲ್ ಆ್ಯಂಡ್ ಮೈಂಡ್ ಫಿಕ್ಸ್ಡ್ ಆಗಿರಲ್ಲ. ದೀಸ್ ರೈಟರ್ಸ್ ಆರ್ ನಾಟ್ ಕನ್ಸಿಸ್ಟೆನ್ಸ್. ಆಮೇಲೆ ಮೂಡ್ಸು, ಡಿಪ್ರೆಷನ್ನು ಇದೆಲ್ಲ ಕೂಡ ಈಸಿಯಾಗಿ ಆಗ್ತಾ ಇರುತ್ತೆ. ಸೊ ಈ ಥರ ಇನ್ಕನ್ಸಿಸ್ಟೆನ್ಸಿ ಇರೋರಿಗೆ ಯೂಶ್ವಲಿ ದೆ ಗೆಟ್ ಇನ್ ಟು ಸಮಥಿಂಗ್ ಕಾಲ್ಡ್ ಎಸ್ ಸಿಜೋಫ್ರೇನಿಯಾ. ನೋಡಿರ್ಬೋದು ಸಾಕಷ್ಟು ಪೇಷಂಟ್ಸು, ಸೈಕಾಲಜಿಸ್ಟ್ಗೆ ಹೋದಾಗ ದ ಡಾಕ್ಟರ್ ಎಕ್ಸ್ಪ್ಲೇನ್ಸ್ ಅಬೌಟ್ ಸಿಜೋಫ್ರೇನಿಯಾ. ಅವರು ಹಳೇದೆಲ್ಲ ರೂಮಲ್ಲಿ ಇಟ್ಕೊಳೋದು, ಪೇಪರ್ಸು ಕವರ್ಸ್ ಎಲ್ಲ ಬಿಸಾಕೋದಿಲ್ಲ, ಸೋಪ್ ಕವರ್ಸ್ ಇರ್ಬೋದು, ಕ್ಯಾಪ್ಸ್ ಇರ್ಬೋದು, ಯೂಸ್ ಮಾಡಿರ್ತಾರೆ ಬಟ್ ಅದನ್ನು ಬಿಸಾಕೋಕ್ಕೆ ಹೋಗಲ್ಲ. ದೇ ಆಲ್ ಸ್ಟೋರ್ ಇಟ್. ಸಾಕಷ್ಟು ಕ್ಲೀನಿಂಗ್ ಕ್ಲಾತ್ಸ್ ತಂದಿರ್ತಾರೆ, ಡೆಟಾಲ್ಸ್ ತಂದಿರ್ತಾರೆ, ಎಲ್ಲ ಬಲ್ಕಲ್ಲಿರುತ್ತೆ. ದೇ ಡೂ ದ್ಯಾಟ್. ಓಕೆ, ಸೊ ಇರ್ರೆಗ್ಯುಲರ್ ಸ್ಟಾಂಟ್ ಪೀಪಲ್ ಆರ್ ಯೂಶಲಿ ಮೋರ್ ಟುವರ್ಡ್ಸ್ ಸಿಜೋಫ್ರೇನಿಯಾ ಪೇಷಂಟ್ಸ್. ಸೊ ಇದನ್ನು ಅವಾಯ್ಡ್ ಮಾಡಬೇಕು, ಇರ್ರೆಗ್ಯುಲರ್ ಸ್ಲಾಂಟ್ ಇರಬಾರ್ದು. ಸೊ ದೀಸ್ ಆರ್ ಆಲ್ ಡ್ಯೂರಿಂಗ್ ಮೆಂಟಲ್ ಕಂಡೀಷನ್ಸ್ ಆರ್ ವೆರಿ ಬ್ಯಾಡ್ ಅಟ್ ದಿಸ್ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್. ಸೊ ವಿ ಗಿವ್ ದೆಮ್ ಲಾಟ್ ಆಫ್ ಥೆರಪೀಸ್. ಈಗ ಥೆರಪಿ ಇವ್ರಿಗೆ ಏನು ಮಾಡ್ಬೋದು, ಇವ್ರಿಗೆ ಯಾವಾಗಲೂ ಬರ್ಸೋಕ್ಕಾಗಲ್ಲ. ಸೊ ಅವ್ರಿಗೆ ಏನು ಮಾಡ್ಬೋದು ಅಂದರೆ, ಈ ಮಂಡಲ ಆರ್ಟ್ ಫಸ್ಟ್ ಕೊಡ್ತೀವಿ. ಈಸಿ. ಇದೇನಂದರೆ ಫಸ್ಟು ಅವರು ಕಲರಿಂಗ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಈಗ ಸ್ಟೂಡೆಂಟ್ಸ್ ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ನೋಡಿರ್ಬೋದು ಆಟಿಸ್ಟಿಕ್ ಚಿಲ್ಡ್ರನ್ನು, ಐ ಕಾಂಟ್ಯಾಕ್ಟ್ ಇರಲ್ಲ ಅವ್ರಿಗೆ. ದೇ ಡೋಂಟ್ ನೋ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ಸ್, ದೇರ್ ಎಮೋಷನ್, ದೇರ್ ಫೀಲಿಂಗ್ಸ್. ಸೊ ಅವ್ರಿಗೆಲ್ಲ ಈ ಥರ ಮಂಡಲ ಆರ್ಟ್ ಅಂತ ಫಸ್ಟು ಕಲರಿಂಗ್ ಕೊಡ್ತೀವಿ. ಸಾಕಷ್ಟು ನೋಡಿರ್ಬೋದು ಅಬ್ರಾಡಲ್ಲಿ ಕೂಡ ಎವ್ರಿಬಡಿ ಆರ್ ಪ್ರಾಕ್ಟಿಸಿಂಗ್ ಮಂಡಲ ಆರ್ಟ್ ಥೆರಪಿ. ಸೊ ಈ ಥರ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟಾಗ ಒಂದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಫೋಕಸ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಅವ್ರಿಗೆ ಆ ಸ್ಟ್ರೋಕ್ಸ್ ಮಾಡ್ತಾ ಹೋದಾಗ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಮಂಡಲ ಈಸ್ ಅ ವೆರಿ ಗುಡ್ ಆರ್ಟ್ ಟು ರಿಲ್ಯಾಕ್ಸ್ ಯುವರ್ ಮೈಂಡ್, ಕೀಪ್ ಯುವರ್ ಸೆಲ್ಫ್ ಕಾಮ್ ಆ್ಯಂಡ್ ಮೋರ್ ಫೋಕಸ್ಡ್. ಈ ಹ್ಯಾಂಡ್ ರೈಟಿಂಗ್ ನೋಡಿರ್ಬೋದು, ಎಲ್ಲ ಹ್ಯಾಂಡ್ ರೈಟಿಂಗ್ ಕೆಳಗಡೆ ಬೀಳ್ತಾರೆ. ಅಂದರೆ ಬಾಡಿ ಲ್ಯಾಂಗ್ವೇಜ್ ಥರ. ಈಗ ಸುಸ್ತಾಗಿದ್ದಾಗ, ಟಯರ್ಡ್ ಇದ್ದಾಗ ಹೆಂಗೆ ನಡಿತೀವಿ, ಉತ್ಸಾಹ ಇದ್ದಾಗ ಹೆಂಗೆ ನಡಿತೀವಿ, ಅದೇ ಥರ ಹ್ಯಾಂಡ್ ರೈಟಿಂಗಲ್ಲಿ ಗೊತ್ತಾಗುತ್ತೆ. ಈಗ ಈ ಹ್ಯಾಂಡ್ ರೈಟಿಂಗ್ ಎಲ್ಲ ಬಂದು ಡೌನ್ ಸ್ಲಾಂಟ್. ಇವ್ರಿಗೆ ಅಗೇನ್ ಮೆಂಟಲ್ ಸ್ಟೆಬಿಲಿಟಿ ಇರಲ್ಲ, ಜಾಸ್ತಿ ಸ್ಟ್ರೆಸ್ ಲೆವೆಲ್ಸಲ್ಲಿ ಇರ್ತಾರೆ. ಸೊ ಸಾಕಷ್ಟು ಡಿಫ್ರೆನ್ಸಸ್ ಇರುತ್ತೆ. ಅವರ ಓನ್ ಎಮೋಷನ್ಸ್ನ ಅವರು ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ. ದೇ ಆರ್ ಆ್ಯಕ್ಚುಲಿ ಹ್ಯಾವಿಂಗ್ ಲಾಟ್ ಆಫ್ ಸ್ಟ್ರೆಸ್ ವಿಚ್ ಇಸ್ ಶೋಯಿಂಗ್ ಅಪ್ ಇನ್ ದಿಯರ್ ರೈಟಿಂಗ್. ಇದು ಬಂದು ಡೌನ್ ಹಿಲ್ ಇನ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತೀವಿ. ದಿಸ್ ಶುಡ್ ಬಿ ಅವಾಯ್ಡೆಡ್. ಈ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ, ಇನ್ಸ್ಟೆಬಿಲಿಟಿ ಆಫ್ ಮೈಂಡ್. ಸೊ ಅವ್ರಿಗೇನೇನೋ ಥಾಟ್ಸ್ ಬರುತ್ತೆ, ಒಬ್ಬರೇ ಇರಬೇಕು, ಇಲ್ಲಾಂದರೆ ದೆ ಗೆಟ್ ಅಡಿಕ್ಟೆಡ್ ಟು ಡ್ರಗ್ಸ್. ನೋಡಿರ್ಬೋದು ಇನ್ಸ್ಟೆಬಿಲಿಟಿ ಇರೋರು ಸಾಕಷ್ಟು ಸ್ಮೋಕಿಂಗ್ ಇರ್ಬೋದು, ಅಥವಾ ಗುಟ್ಕಾ ಪಾನ್ ಇರ್ಬೋದು, ಇದೆಲ್ಲ ಬಂದು ಹ್ಯಾಬಿಚುವಲಿ ದೆ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಫಾರ್ ದೆಮ್ ಟು ರಿಲ್ಯಾಕ್ಸ್ ದೇರ್ ಮೈಂಡ್. ಆ್ಯಕ್ಚುಲಿ ಅದು ರಿಲ್ಯಾಕ್ಸ್ ಆಗೋದಿಲ್ಲ, ಬಟ್ ದೆ ಗೆಟ್ ಇನ್ ಟು ದಿ ಹ್ಯಾಬಿಟ್ ಆಫ್ ಗೆಟಿಂಗ್ ಇನ್ ಟು ಡ್ರಗ್ಸ್. ಸೊ
ದಿಸ್ ಶುಡ್ ಬಿ ಅವಾಯ್ಡೆಡ್. ಸಾಕಷ್ಟು ಈ ಥರ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ಸು ದೆ ಗೆಟ್ ಬಿಕಮ್ಸ್ ಡ್ರಗ್ ಅಡಿಕ್ಟ್ಸ್ ವಿಚ್ ಶುಡ್ ಬಿ ಅವಾಯ್ಡೆಡ್. ಸೊ ಇವ್ರಿಗೆ ನಾನು ಹೇಳ್ದಂಗೆ ಗ್ರಾಫೋಥೆರಪಿ ಕೊಡ್ತೀವಿ, ಏನೇನು ಚೇಂಜಸ್ ಮಾಡ್ಕೋಬೇಕಂತ ಹೇಳ್ತೀವಿ. ಕನ್ಸಿಸ್ಟೆಂಟಾಗಿ ಅವ್ರಿಗೆ ಅವರ ಎಮೋಷನ್ಸ್ನ ಅವರು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಥ್ರೂ ಗ್ರಾಫೋಥೆರಪಿ ವಿ ಹೆಲ್ಪ್ ಎವ್ರಿ ಸ್ಟೂಡೆಂಟ್. ಈ ಥರ ಪ್ರಾಬ್ಲಮ್ ಇರೋರು ಸಾಕಷ್ಟು ಸ್ಟೂಡೆಂಟ್ಸ್ ಟೀನೇಜ್ ಲೆವೆಲ್ ನೋಡ್ಬೋದು. ಇನ್ಕನ್ಸಿಸ್ಟೆನ್ಸಿ ಆಫ್ ಮೈಂಡ್ ಇರುತ್ತೆ, ಪೇರೆಂಟಲ್ ಪ್ರೆಷರ್ ಇರ್ಬೋದು, ಆಮೇಲೆ ಬೇರೆ ಸ್ಟೂಡೆಂಟ್ಸ್ ಕಂಪ್ಯಾರಿಸನ್ ಇರ್ಬೋದು. ಸೊ ಆಲ್ ದೀಸ್ ವಿಲ್ ಎಫೆಕ್ಟ್ ಆನ್ ಟು ದೇರ್ ಬಿಹೇವಿಯರ್ಸ್. ಸೊ ಈಗ ಇನ್ನೊಂದು ಸ್ಯಾಂಪಲ್ ನೋಡಿ, ಇದು ಡ್ಯೂಲ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ. ಈ ಒಂದು ಲೆಫ್ಟ್ ಸೈಡ್ ಹೋಗೋದು, ರೈಟ್ ಸೈಡ್ ಹೋಗೋದು, ಇದು ಬಂದು ಇನ್ಕನ್ಸಿಸ್ಟೆನ್ಸಿ. ಅವ್ರು ಏನೇ ಒಂದು ಇಮೋಷನ್ಸ್ ಇರುತ್ತಲ್ಲ, ಇನ್ಕನ್ಸಿಸ್ಟೆನ್ಸಿ ಇರುತ್ತೆ. ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದಂಗೆ ಸಾಯಂಕಾಲ ಇರಲ್ಲ. ಸೊ ಇವ್ರನ್ನ ಅರ್ಥ ಮಾಡ್ಕೊಳೋದು ಸಾಕಷ್ಟು ಕಷ್ಟ. ಆ್ಯಂಡ್ ಆಲ್ಸೋ ದೇ ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಇರಿಟೇಷನ್, ಟೆಂಪರ್, ಹೊಡಿಯೋದು ಜಾಸ್ತಿ ಇರುತ್ತೆ. ಕೋಪ ಬಂದಾಗ ನಿಜವಾಗ್ಲೂ ಹೊಡೆದ್ಬಿಡ್ತಾರೆ ಬೇರೆಯವ್ರನ್ನ. ಸೊ ಆಲ್ ದೀಸ್ ಇನ್ಕನ್ಸಿಸ್ಟೆನ್ಸಿ ವಿಲ್ ಶೋ ಅಪ್ ಇನ್ ದಿ ಹ್ಯಾಂಡ್ ರೈಟಿಂಗ್. ಈಗ ಇದೆಲ್ಲ ಯಾಕೆ ಏನಾಗುತ್ತೆ ಅಂದರೆ ಅವರ ಹೆಲ್ತ್ ಮೇಲೆ ಅದು ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಸೊ ಸಾಕಷ್ಟು ಸ್ಟ್ರೆಸ್ ಇದ್ದಾಗ, ಇನ್ಸ್ಟೆಬಿಲಿಟಿ ಬಂದಾಗ, ಹ್ಯಾಂಡ್ ಶಿವರಿಂಗ್ ಇರ್ಬೋದು, ಗೆಟಿಂಗ್ ಅಡಿಕ್ಟೆಡ್ ಟು ಡ್ರಗ್ಸ್ ಇರ್ಬೋದು, ಆಲ್ ದೀಸ್ ಆರ್ ದಿ ಸೈಡ್ ಎಫೆಕ್ಟ್ಸ್ ಆಫ್ ಹ್ಯಾವಿಂಗ್ ಇನ್ಕನ್ಸಿಸ್ಟೆನ್ಸಿ ಇನ್ ದೇರ್ ಓನ್ ಪರ್ಸ್ನಾಲಿಟಿ. ಅವ್ರ ಎಮೋಷನ್ ಅವರು ಹ್ಯಾಂಡಲ್ ಮಾಡ್ಕೊಳಕ್ಕೆ ಬರ್ದೇ ಇರೋವಾಗ ದೆ ಗೆಟ್ ಇನ್ ಟು ಲಾಟ್ ಆಫ್ ಸ್ಟ್ರೆಸ್, ಡಿಪ್ರೆಷನ್ ಅಥವಾ ಆನ್ಸೈಟಿ, ಕೋಪ, ಟೆಂಪರ್, ಇರಿಟೇಷನ್, ಫೋಬಿಯಾಸ್, ಭಯ ಬಿಡೋದು, ಒಬ್ಬರೇ ಇರೋದು, ಆಲ್ ದೀಸ್ ದೇ ಸ್ಟಾರ್ಟ್ ಡೆವಲಪಿಂಗ್ ವಿದಿನ್ ದೆಮ್ ಸೆಲ್ಫ್. ಸೊ ಇಂಥವ್ರಿಗೆಲ್ಲ ನಾವು ಗ್ರಾಫೋಥೆರಪಿ ನೋಡಿ ಡೆಫಿನೆಟ್ಲಿ ವಾಟ್ ಹ್ಯಾಸ್ ಟು ಬಿ ರೆಕಮೆಂಡೆಡ್ ಅದು ನೋಡಿ ಕೊಡ್ತೀವಿ. ಸೊ ಇನ್ನೊಂದು ಹ್ಯಾಂಡ್ ರೈಟಿಂಗ್ ನೋಡಿ, ಇದು ಕಾನ್ಷಿಯಸ್. ಇವ್ರು ಏನಂದರೆ ಸಾಕಷ್ಟು ಯೋಚನೆ ಮಾಡಿ, ಪ್ರತಿ ಹೆಜ್ಜೆ ಯೋಚನೆ ಮಾಡಿ ಇರ್ತಾರೆ ಅಂತ. ಈ ಕಾನ್ಷಿಯಸ್ ರೈಟಿಂಗ್ ಎಲ್ಲಿ ಬರುತ್ತೆ ಅಂದರೆ ಇದು ನೆಕ್ಸ್ಟ್ ಸ್ಟೆಪ್ ಟು ಡಯಾಬಿಟಿಕ್ಸ್ ಅಂತ ಹೇಳ್ತೀವಿ. ತುಂಬ ಜನ ಡಯಾಬಿಟೀಸ್ ಇರೋ ಪೇಷಂಟ್ಸು ತುಂಬ ಎಳೀತಾರೆ, ಎಂಡಿಂಗ್ ಸ್ಟ್ರೋಕ್ಸ್ ಎಳೀತಾರೆ. ದೆ ವೆರಿ ಕಾನ್ಷಿಯಸ್, ಇಷ್ಟೇ ತಿನ್ನಬೇಕು, ಶುಗರ್ ಜಾಸ್ತಿ ತೊಗೋಬಾರ್ದು, ಜಾಸ್ತಿ ಸ್ವೀಟ್ ತಿನ್ನಬಾರ್ದು. ದೆ ಗೆಟ್ ವೆರಿ ಕಾನ್ಷಿಯಸ್ ಆ್ಯಂಡ್ ದಿಸ್ ಇಸ್ ಸೀನ್ ಇನ್ ಆಲ್ ದಿ ಡಯಾಬಿಟಿಕ್ ಪೇಷಂಟ್ಸ್. ಸೊ ಇದು ನಿಮ್ಮಲ್ಲಿ ಇದ್ರೂ ಕೂಡ ಚೆಕ್ ಮಾಡಿ ಆ್ಯಂಡ್ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ವೆದರ್ ಯು ಆರ್ ಪ್ರೀ ಡಯಾಬಿಟಿಕ್. ಇವಾಗೆಲ್ಲ ಮಾಡ್ತಾರಲ್ಲ ಟೆಸ್ಟ್ ಎಲ್ಲ ಬೇಗನೆ ಮಾಡಿಬಿಡ್ತಾರೆ. ಪ್ರೀ ಡಯಾಬಿಟಿಕ್ ಇದ್ದರೆ 5.4 ಅಲ್ಲಿರುತ್ತೆ, 6 and above 6.5 ಇದ್ರೆ ಇಟ್ಸ್ ಆವ್ರೇಜ್ ಆಫ್ 3 months ತಗೋತಾರೆ. ಸೊ ಆಲ್ ದಟ್ ಈಸ್ ಡಿಟರ್ಮೈನ್ಡ್ ಥ್ರೂ ಯೋರ್ ಹ್ಯಾಂಡ್ ರೈಟಿಂಗ್. ಸೊ ನೋಡಿದ್ರಲ್ಲ, ಸಾಕಷ್ಟು ಇನ್ಫಾರ್ಮೇಷನ್ ಗೊತ್ತಾಯ್ತು. ಇವಾಗ ಒಂದೇನಂದ್ರೆ ಹ್ಯಾಂಡ್ ರೈಟಿಂಗಲ್ಲಿ ಏನೇನು ಗೊತ್ತಾಗುತ್ತೆ. ಒಂದು ನಾನು ಹೇಳ್ದಂಗೆ ನಿಮ್ಮ ಪರ್ಸ್ನಾಲಿಟಿ ಟ್ರೇಟ್ಸ್, ನೀವು ಯಾವ ಥರ ಇದ್ದೀರಾ, ನಿಮ್ಮ ವ್ಯಕ್ತಿತ್ವ ಯಾವ ಥರ ಇದೆ, ಆರ್ ಯು ಇಂಟ್ರೋವರ್ಟ್, ಎಕ್ಸ್ಟ್ರೋವರ್ಟ್, ನಿಮ್ಮ ಫಿಯರ್ಸ್ ಹೆಂಗಿದೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಾಯಿತು. ಅದಲ್ಲದೆ ಹೆಲ್ತ್ ಇನ್ ಹ್ಯಾಂಡ್ ರೈಟಿಂಗ್, ಅದು ತುಂಬ ಇಂಪಾರ್ಟೆಂಟ್ ಆಗಿ ನೀವು ಇವತ್ತು ತಿಳ್ಕೊಂಡ್ರಿ. ಹೇಗೆ ಕನ್ಸಿಸ್ಟೆನ್ಸಿ ಇನ್ ಪ್ರೆಷರಲ್ಲಿ ಯಾವ ಥರ ನಾವು ಅದನ್ನು ಫಾಲೋ ಮಾಡಬೇಕು. ಜಾಸ್ತಿ ಪ್ರೆಷರ್ ಇದ್ದರೆ ಯಾವ್ಯಾವ ಕಾನ್ಸಿಕ್ವೆನ್ಸಸ್ ಆಗುತ್ತೆ. ಈಗ BP ಇರ್ಬೋದು, ಇರಿಟೇಷನ್ ಇರ್ಬೋದು, ಟೆನ್ಷನ್ ಇರ್ಬೋದು. ಆಮೇಲೆ ಡ್ಯೂಲ್ ಸ್ಲಾಂಟ್ ನೋಡಿದ್ರಿ, ಏರುಪೇರು ಬರೆದಾಗ. ಆಮೇಲೆ ಲೈಟ್ ಪ್ರೆಷರ್ ಇದ್ದಾಗ ಎನರ್ಜಿ ಲೆವೆಲ್ ಕಡಿಮೆ ಇರುತ್ತೆ. ಸೊ ಇದೆಲ್ಲ ಕೂಡ ಇಂಟ್ರೊಡಕ್ಷನಲ್ಲಿ ನಾವು ಹೇಳಿದ್ದೀವಿ. ಖಂಡಿತ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ವಿ ವಿಲ್ ಗೆಟ್ ಇನ್ ಡೆಪ್ತ್ ಆಫ್ ಹೌ ಈಚ್ ಲೆಟರ್ ಎಫೆಕ್ಟ್ಸ್ ಆರ್ ಹೆಲ್ತ್. ಈಗ ನೋಡಿರ್ಬೋದು ಡಾಟ್ಸ್, ನಾನು ಹೇಳ್ದಲ್ಲ ಐ ಡಾಟ್ ಇಲ್ಲದೆ ಇರೋರಿಗೆ ಆಬ್ಸೆಂಟ್ ಮೈಂಡ್ನೆಸ್ ಅಂತ ಹೇಳ್ತೀವಿ. ಸೊ ಮರೆಯೋದು, ಬೇಗ ಮರ್ತೋಗೋದು. ಸೊ ಇದೆಲ್ಲ ಬಂದು ವಿ ವಿಲ್ ಟಾಕ್ ಇನ್ ಡೀಟೇಲ್. ಓಕೆ, ಥ್ಯಾಂಕ್ ಯು ಸೋ ಮಚ್.